ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಲನು ಹೇಳ್ತೀನಿ. ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಲನು ಹೇಳ್ತೀನಿ. ನಾನೇನು IAS IPS ಕಲ್ತವಲ್ಲ. ನಾನು ನಿಮ್ಮಂಗ ಹಳ್ಳ್ಯಾಗದ ಸರ್ಕಾರಿ ಶಾಲೆ ಒಳಗದ ಕಬಡ್ಡಿ ಆಡ್ಕೊಂಡು, ಚಿರಗಾಟ ಆಡ್ಕೊಂಡು, ದನ ಕಾಯ್ಕೊತು, ಟ್ರ್ಯಾಕ್ಟರ್ ಹೊಡ್ಕೊತು ಕೆಲವೊಬ್ರು ಮಾತಾಡ್ತಿರ್ತಾರೆ. ಒಬ್ಬ ಬಾಳ ನನ್ನ ಮ್ಯಾಗ ಪ್ರೀತಿ ಇರುವ ಒಬ್ಬ ಸ್ನೇಹಿತದ ಲಕ್ಷ್ಮಣ ಸವದಿನ ಈ ವರ್ಷ ಟ್ರ್ಯಾಕ್ಟರ್ ಹೊಡ್ಯಾಕ ಕಳಿಸ್ತೀನಿ. ಅದೇ ನಂದು ಉದ್ಯೋಗ ಅನ್ನೋದಲ್ಲ, ನಂದು ಬದುಕದು. ನಾನೊಬ್ಬ ರೈತರ ಹೊಟ್ಟಿಲಿ ಹುಟ್ಟಿದ್ದೇನೆ. ಎತ್ತಾನು ಹೊಡಿತೀನಿ, ಟ್ರ್ಯಾಕ್ಟರ್ ಹೊಡಿತೀನಿ. ಪ್ರಸಂಗ ಬಂದ್ರೆ ಅನ್ಯಾಯ ಮಾಡ್ಲಿಕ್ಕೆ ಬಂದವನ ಮೆಟ್ಲನು ಹೊಡಿತೀನಿ. ಆ ತಾಕತ್ತು ನನ್ನ ಕ್ಷೇತ್ರದ ಜನ ನಾವು ಕೊಟ್ಟಿದ್ದಾರೆ. ಆ ತಾಕತ್ತು ನನಗೆ ನನ್ನ ಕ್ಷೇತ್ರದ ಜನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದ ರೈತರ, ನನ್ನ ಕ್ಷೇತ್ರದ ಜನರ ಸ್ವಾಭಿಮಾನಕ್ಕ ಧಕ್ಕೆ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಯಾರಾದ್ರೂ ಏನಾದ್ರು ಕನಸು ಕಟ್ಕೊಂಡಿರ್ಬೇಕು. ಏನು ನಮ್ಮ ತಾಲೂಕದಾಗ ಈ ತಾಲೂಕು ಮಾಡೋಣ ಅಂತ ಸಾಧ್ಯ. ಇಲ್ಲಿ ರೈತರ ಅಡ್ಡ ಅಲ್ಲ, ವಿಜ್ಞಾನಿಗಳದಾರ. ಇಲ್ಲಿ ದಿಲ್ಲ್ಯಾಗ ಏನ್ ನಡೀತಿತ್ತು ಅನ್ನೋದು ಇಲ್ಲಿ ಹೇಳ್ತಾರ. ಅಮೆರಿಕದಾಗ ಏನ್ ನಡೆದೈತೆ ಅನ್ನೋದು ಇಲ್ಲಿ ಹೇಳೋ ನಮ್ಮ ಬುದ್ಧಿವಂತರು ಚೆನ್ನಾಗಾರ. ಇಲ್ಲಿ ನಡೆಯಂಗಿಲ್ಲ. ಇದು ಶಿವೋಗಿ ನಾಡ್ರಿ, ಇದು ಶಿವೋಗಿ ನಾಡಿದು. ಅವನು ಏನ್ ತಿಳ್ಕೊಳಕತ್ತಾರು, ಗಪ್ಪಿರೋಣ ಇದು ಯಾಕೋ ಮಬ್ಬ ಆಗೈತಿ, ಇದು ಜನ ಮಡ್ಸಕತೈತಿ ತಿಳ್ಕೊಂಡು. ನನ್ನ ಮಾತಿನಿಂದ ಯಾವುದೇ ಸಮಾಜದ ವ್ಯಕ್ತಿಗಳಿಗೆ ಅದು ತೊಂದರೆ ಆಗಬಾರ್ದು, ಮನುಷ್ಯ ಕಾಶಿ ಆಗಬಾರ್ದು ಅಂತ ನಾನು ಮಾತಾಡಲ್ಲ. ನಾನು ಹಳ್ಳ್ಯಾಗ ಹುಟ್ಟಿದ್ದೀನಿ, ನನ್ಗೇನು ಭಾಷೆ ಗೊತ್ತಿಲ್ಲ. ಮತ್ ಇವ್ರಂಗ ನಾ ಮಾತಾಡಕ್ ಹಚ್ಚಿನಂದ್ರ ನೀವೇನಂತೀರಿ? ಏನ್ ಇದು ಆದಂಗ ಹೊಡಿತಲ್ಲ ಹಾಗೆ ಯಾಕ್ರಿಸಿದ್ರಣ್ಣ? ಇದನ್ನ ಹೇಳ್ಬೇಕಾಗಿತ್ತು ಒಮ್ಮೆ ಈ ಸಂದರ್ಭದಿಂದ. ಅದರ ಸಲ ಹೇಳಕತ್ತೀನಿ, ನಾನೇನು ದ್ವೇಷದಿಂದಲ್ಲ. ನನಗ ಶ್ರೀರಕ್ಷೆ ಆಗಿರ್ತಕ್ಕಂಥ ಯುದ್ಧ ಮಾಡುವಂತಾಗ ನಾನು ಡಾಲ ಮತ್ತು ಕವಚ ಹಾಕೊಳ್ಳೋದಿಲ್ಲ. ಇಡೀ ನನ್ನ ಕ್ಷೇತ್ರದ ಜನ ನನ್ನ ಇಡೀ ಶರೀರಕ್ಕೆ ಕವಚ ಆಗಿ ನಿಂತುಕೊಂಡಿರ್ತಕ್ಕಂಥವ್ರು 1,31,000 ಜನ. ನನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ,